ಸನ್ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ತೇರ್ಗಡೆಯಾದ 14 ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಪಾಲಕರ ಪಾತ್ರವು ಮಹತ್ವವಾಗಿದೆ. ಪಾಲಕರು ತಮ್ಮ ನಿತ್ಯದ ಕೆಲಸದ ಜೊತೆಗೆ ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸಿ ಪ್ರತಿನಿತ್ಯ ಮಕ್ಕಳ ಚಲನವಲನಗಳನ್ನು ಗಮನಿಸಿ ತಿದ್ದಬೇಕು. ಆಗ ಕಲಿಕೆ ಒಳ್ಳೆಯ ರೀತಿಯಾಗಿ ಸಾಗುತ್ತದೆ ಎಂದು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಲಕ್ಷ್ಮಣ್ ಜಂಬಗಿ ಅಭಿಮತ ವ್ಯಕ್ತಪಡಿಸಿದರು. ದಿನಗಳಲ್ಲಿ ನಮ್ಮ ಹಾರುಗಿರಿ ಶಿಕ್ಷಣ ರಂಗದಲ್ಲಿ ಅತ್ಯಂತ ನಮ್ಮ ಕರ್ನಾಟಕದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ನಗರ. ನಾವು ಬಹುತೇಕ 90 ಮೇಲೆ ಎಷ್ಟು ಮಂದಿ ಸ್ಕೋರ್ ಮಾಡ್ಯಾರ ಅಂತ ತಿಳ್ಕೊಂಡು ಸನ್ಮಾನ ಮಾಡಕ್ಕೆ ಹೋದ್ರೆ ಸಾವಿರಾರು ಗಟ್ಟಲೆ ಮಂದಿ ಸನ್ಮಾನ ಮಾಡಬೇಕಾಗ್ತದೆ. ನಾವು SLC ಇದ್ದಾಗ 65-70 ಊರಿಗೆ ಒಂದೇ ಫಸ್ಟ್ ಕ್ಲಾಸ್ ಬರ್ತಿತ್ತು. ಸೊ ಅಂದ್ರೆ ಅಷ್ಟೊಂದು ವಿದ್ಯಾರ್ಥಿಗಳು ಇಲ್ಲಿ ಜಾಸ್ತಿ ಆಗ್ಯಾರ ಅಂದ್ರೆ ಅವ್ರನ್ನ ಕಾಪಿ ಮಾಡಿ ಬೆಳಿತಾರೆ ಅಂತ ಹೇಳ್ತಾ ಇಲ್ಲ. ಅಷ್ಟೊಂದು ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಪಾಲಕರು ತಮ್ಮ ಮಕ್ಕಳ ಶಿಕ್ಷಣ ಬಗ್ಗೆ ಇವತ್ತು ಮಹತ್ವವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಟ್ಯೂಷನ್ ಆಗಿರ್ಬೋದು, ಬೆಳಿಗ್ಗೆ ಹೋಗಿ ಬಿಡೋದಾಗಿರ್ಬೋದು, ಅವರಿಗೆ ಹೆಚ್ಚಿನ ಫೀಸನ್ನು ಕೊಟ್ಟು ಕಲಿಸೋದ್ರಲ್ಲಿ ಬಹಳಷ್ಟು ಜನ ಮಾಡ್ತಾರೆ. ಸೊ ಈ ಪ್ರಥಮವಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಯಾರ್ಯಾರು ಅಂಕಗಳನ್ನು ತಗೊಂಡು ಸನ್ಮಾನಿತರಿದ್ದಾರೆ ಹಾಗೂ ಉಳಿದೆಲ್ಲ ವಿದ್ಯಾರ್ಥಿನಿಯರು ಯಾರು 90ಕ್ಕಿಂತ ರಾಯಚೂರು ತಾಲೂಕಿನ ಹಾರೋಗೇರಿ ಪಟ್ಟಣದ ಎಸ್ಎಸ್ ಜಂಬಗಿ ಮೆಮೋರಿಯಲ್ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸನ್ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ತೇರ್ಗಡೆಯಾದ 14 ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ವರ್ಷಾ ಲಕ್ಷ್ಮಣ್ ಜಂಬಗಿ ಅವರು ನೆನಪಿನ ಕಾಣಿಕೆ ನೀಡಿ ಸತ್ಕರಿಸಿ ಸನ್ಮಾನಿಸಿದರು. ಸಂಘದೋಷ ಹಾಗೂ ಚಂಚಲ ಮನಸ್ಸಿನಿಂದ ದೂರ ಮಾಡಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಬರುವ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯಾಗುವಂತೆ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ವಸಂತ ಲಾಳಿ, ಗುತ್ತಿಗೆದಾರ ಶಶಿಧರ್ ಶಿಂಗೆ, ಮಲ್ಲಿನಾಥ ಹುಕ್ಕೇರಿ, ಭರತೇಶ್ ಚೌಗುಲೆ, ಮಲ್ಲಪ್ಪ ಐನಾಪುರ, ಬರಮೋತ್ ತಮ್ಮದಡ್ಡಿ, ಪ್ರಾಚಾರ್ಯ ಡಾಕ್ಟರ್ ಬಸವರಾಜ ಘಂಟಿ, ಡಾಕ್ಟರ್ RS ಕಾಗವಾಡೆ, ಡಾಕ್ಟರ್ ಹಜರತ್ ಅಲಿ ಪನಾರೆ, ಅಂಗ ಸಂಸ್ಥೆಗಳ ಎಲ್ಲ ಉಪನ್ಯಾಸಕರಿಂದ ಉಪಸ್ಥಿತರಿದ್ದರು. RC ಉಳ್ಳಾಗಡ್ಡಿ ನಿರೂಪಿಸಿ ವಂದಿಸಿದರು. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಭಾಗ.